ಡಿ.ಕೆ ಹೇಳಿದ್ದಾರೆ, ಯಾವುದು ಶಾಶ್ವತ ಅಲ್ಲರಿ, ಹಾಗೆ ಸರ್ಕಾರನೂ ಶಾಶ್ವತ ಅಲ್ಲದೆ ಇರ್ಬೋದಲ್ಲ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಶಾಸಕರು ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪ ಶುರುವಾಗಿದೆ ಆಗಲೇ. ಈಗ ಪ್ರತಿ ಮುಖಂಡರ ಮನೆಗಳಿಗೆ ರಾತ್ರಿ ಹೊತ್ತಲ್ಲಿ ಪೊಲೀಸ್ ನೋಡ್ರಿ, ರಾತ್ರಿ ಹೊತ್ತು ಯಾಕೆ ಹೋಗ್ಬೇಕು ನೀವು? ಬಹಳ ವಿಚಿತ್ರವಾಗಿದೆ ಕಾಂಗ್ರೆಸ್ಸಿನ ವ್ಯವಹಾರ ನನಗೆ. ಅದ್ಯಾಕೆ ರೋಹಿಂಗ್ಯಾನ್ ಗಡಿಪಾರು ಮಾಡಿದ ತಕ್ಷಣ ಕಾಂಗ್ರೆಸ್ನವರು ಲಟಪಟ ಅಂತ ಕುಣಿತೀರಿ ಒಳ್ಳೆ. ಇದರಿಂದ ರೊಚ್ಚಿಗೆದ್ದ ಕಾರ್ಯಕರ್ತರೆಲ್ಲ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಏನಂತ? ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಾರೆ, ಸೇರ್ಕೊಂಡಿದ್ದಾರೆ. ಅಕ್ರಮ ಹೆಂಗೆ ಅಕ್ರಮ ಆಗುತ್ತೆ ಅಲ್ರಪ್ಪ? ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಪೂರ್ವಾನುಮತಿ ಬೇಕೇನ್ರಪ್ಪ? ಅಲ್ಲೇನೋ FIR ಹಾಕಿದ್ದೀರಂತೆ. ಯಾರ್ರೀ ನಿಮ್ಗೆಲ್ಲ ಹೇಳ್ಕೊಡೋರು? ಹೇಮಾವತಿ ಹೋರಾಟ ಅದ್ರದ್ದು ಕೇಸಾ? ಡಿ.ಕೆ ಶಿವಕುಮಾರ್ ನೆಲ ಜಲ ಅಂದ್ಬಿಟ್ಟು ಮೆಕ್ಕೆದಾಟಕ್ಕೆ ಪ್ರಯಾಣಕ್ಕೆ ಹೋದಾಗ ಕೇಸ್ ಹಾಕಿದ್ದಕ್ಕೆ ರಾಜ್ಯದ ಇದ್ರ ಮೇಲೆ ಹೋರಾಟದ ಮೇಲೆ ಹಾಕ್ತೀರೇನ್ರಿ ನೀವು? ಏನೇನು ಹೇಳಿದ್ರಿ? ತೆಗಿಸ್ಲಾ ಇಲ್ಲ? ತೂಕಗಳಾಗ್ಬಿಟ್ಟಿದ್ದೀರಿ ಎಲ್ಲರೂ. ನಿಮ್ಮ ಸ್ವಾರ್ಥ ಮತ್ತು ನಿಮ್ಮ ರಾಜಕೀಯ ಅನುಕೂಲಕ್ಕೆ ಆಯಾ ಕ್ಷಣಕ್ಕೆ ಗೋಸುಂಬೆಗಳ ಥರ ಬಣ್ಣ ಬದಲಾಯಿಸ್ಕೊಂಡು ಸುಮ್ಮನೆ ಮಾತಾಡ್ತಿರ್ತೀರಿ. ಯಾರ್ಯಾರು ಮಾತು ಕೇಳ್ಕೊಂಡು ಯಾರ್ಯಾರು ಡ್ಯಾನ್ಸ್ ಮಾಡ್ತಿದ್ದಾರೋ. ಏನು ಭಯ ಹುಟ್ಟಿಸ್ತೀರ್ರಿ? ಜನ ತಿರುಗಿ ಬಿದ್ದರೆ ಯಾವ ಭಯನೂ ಹುಟ್ಸಕ್ಕಾಗಲ್ಲ, ನೀವು ಜ್ಞಾಪಕ ಇಟ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಶಾಸಕರು ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪ ಶುರುವಾಗಿದೆ ಆಗಲೇ. ದಕ್ಷಿಣ ಕನ್ನಡ ಹುಬ್ಬಳ್ಳಿನಲ್ಲಿ ಸರ್ಕಾರ ದ್ವೇಷ ರಾಜಕಾರಣ ಅಂತ ಬಿಜೆಪಿ ಹೇಳಿದ್ರೆ, ಕಾಂಗ್ರೆಸ್ ಇಲ್ವಲ್ಲ, ಕಾನೂನು ಪ್ರಕಾರ ಎಲ್ಲ ನಡೀತಿದೆಯಪ್ಪ, ತಪ್ಪು ಮಾಡಿದವ್ರ ಮೇಲೆ FIR ಹಾಕ್ತಾರಪ್ಪ ಅಂತ ಇವ್ರು ಶುರು ಮಾಡಿದ್ದಾರೆ. ಎಲ್ಲ FIRಗಳು ಕಾನೂನು ಪ್ರಕಾರನೇ. ಡಿ.ಕೆ ಮೇಲೆ ನಡೆದಿದ್ದಂಥ IT ರೈಡು ಕಾನೂನು ಪ್ರಕಾರನೇ. ಸರಿನೋ ತಪ್ಪೋ ಬೇರೆ. ಸಿದ್ದರಾಮಯ್ಯನವ್ರ ಮೇಲೆ ಇಡಿ ಹೋಗಿ ಮುಗಿದು ಬಿದ್ದಿದ್ದು ಕಾನೂನು ಪ್ರಕಾರನೇ. ಸರಿನೋ ತಪ್ಪೋ, ಬಟ್ ಅದು ದ್ವೇಷ. ಬಂಟ್ವಾಳದಲ್ಲಿ ಹೋದ ವಾರ ಕೊಲೆ ಆಯ್ತಲ್ಲ, ಡ್ಯಾಶ್. ಈಗ ಪ್ರತಿ ಮುಖಂಡರ ಮನೆಗಳಿಗೆ ರಾತ್ರಿ ಹೊತ್ತಲ್ಲಿ ಪೊಲೀಸ್ ನೋಡ್ರಿ, ರಾತ್ರಿ ಹೊತ್ತು ಯಾಕೆ ಹೋಗ್ಬೇಕು ನೀವು? somebody should file a complaint in high court. why night? ಹಾಗಿದ್ರೆ ಠಾಣೆಗೆ ಕರ್ಸ್ಕೋಬೋದಲ್ಲ ಸರ್? ಡೇನಲ್ಲೇ ಹೋಗ್ಬೋದಲ್ಲ, ಡೇನಲ್ಲೇ ಕರ್ಸ್ಕೋಬೋದಲ್ಲ ಬೇಕಿದ್ರೆ ನೀವು. ನೈಟಲ್ಲಿ ಯಾಕೆ ಹೋಗ್ಬೇಕು ಕಳ್ಳರ ಥರ ಪೊಲೀಸ್ನವರು? ಯಾರ ಮನೆಯವರು ಆಗಲಿ, ಹಿಂದೂನವರು ಆಗಲಿ, ಮುಸ್ಲಿಮರು ಆಗಲಿ. ಯಾಕಂದರೆ ಇಲ್ಲೊಂದು ಸುದ್ದಿ ಬರ್ತಾ ಇದೆ, 36 ಜನರನ್ನ ದಕ್ಷಿಣ ಕನ್ನಡದಿಂದ ಗಡಿಪಾರು ಮಾಡೋದಕ್ಕೆ ಕಾನೂನು ಪ್ರಕ್ರಿಯೆ. ಅದ್ರಲ್ಲಿ ಯಾರು ಅರುಣ್ ಕುಮಾರ್ ಪುತ್ತಿಲ, ಯಾರ ಭರತ್ ಕುಮ್ದೇಲು, ಮಹೇಶ್ ಶೆಟ್ಟಿ ಡ್ಯಾಶ್ ಅಂತ ಹೇಳಿದ್ರೆ 15 ಮುಸ್ಲಿಮರು ಇದ್ದಾರೆ ಡ್ಯಾಶ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಇವರು, ಅಲ್ವಾ? 21 ಜನ ಹಿಂದೂಗಳು. ಬಹಳ ವಿಚಿತ್ರವಾಗಿದೆ ಕಾಂಗ್ರೆಸ್ಸಿನ ವ್ಯವಹಾರ ನನಗೆ. ರೋಹಿಂಗ್ಯಾಗಳು ಅಕ್ರಮವಾಗಿ ದೇಶಕ್ಕೆ ಬಂದಾಗ, ಪಾಕಿಸ್ತಾನದವ್ರು ಬಂದಾಗ ಇನ್ಯಾವನೋ ಬರ್ತಿದ್ದಾನೆ, ಅವ್ರನ್ನೆಲ್ಲ ಬಿಡೋದು ಬೇಡ, ನಾವು ರೆಗ್ಯುಲರ್ ಬರೀ ಹಿಂದೂನ್ ಬಿಡೋಣ ಅಂತ CAA NRC ಅದು ಕಿತ್ ಎಲ್ಲರೂ ಬಿಸಾಕಡೆ ಆಚೆಗೆ ಬಾಂಗ್ಲಾದೇಶ್ ಕಡೆ ಅವ್ರನ್ನೆಲ್ಲ ಅಂತಂದ್ರೆ ಹಂಗೆಲ್ಲ ಮಾಡಬಾರ್ದಪ್ಪ ಅಂತಾರೆ ಕಾಂಗ್ರೆಸ್ನವರು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಳಗಡೆ ಗಡಿಪಾರು ಮಾಡ್ತೀರಲ್ರಿ, ನೀವು ಯಾವ್ರಿ? ಅವ್ರು ನಿಮ್ಮ ಜಿಲ್ಲೆನಲ್ಲಿ ಅವ್ರನ್ನ ಮ್ಯಾನೇಜ್ ಮಾಡೋಕ್ಕಾಗದೇ ಇರೋಷ್ಟು ಹೇಡಿಗಳಾಗ್ಬಿಟ್ಟಿದ್ದೀರಾ ಪೊಲೀಸ್ನವ್ರು. ಹಂಗಾರೆ ಪೊಲೀಸರ ಕಂಟ್ರೋಲಲ್ಲೇ ಇಲ್ವಾ? ಲೆಕ್ಕಾಚಾರ ನಿಮ್ದು ಅರ್ಥ ನಮಗಿಲ್ಲ ಆಗ್ತಾ ಇಲ್ಲ, ಇವನು ಆಚೆ ಹಾಕೊಂಬಿಡೋಣ ಅಂತ ಲೆಕ್ಕಾಚಾರ ನಿಮ್ದು. ಹಿಂಗದು ಅದ್ಯಾಕೆ ರೋಹಿಂಗ್ಯಾನ್ ಗಡಿಪಾರು ಮಾಡಿದ ತಕ್ಷಣ ಕಾಂಗ್ರೆಸ್ನವರು ಲಟಪಟ ಅಂತ ಕುಣಿತೀರಿ ಒಳ್ಳೆ. ಸೊ ಈಗ ಮನೆಗೆ ಹೋಗ್ತಾರಂತೆ, GPS ದಿನ ಫೋಟೋ ತೆಗಿತಾರಂತೆ. ನೋ, ಯು ಕೆನಾಟ್ ಮಿಸ್ಯೂಸ್ ಸಂಬಡೀಸ್ ಪರ್ಸನಲ್ ಇದನ್ನ ಪೊಲೀಸ್ನವ್ರು ಆಗ್ಬಿಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ. ಇಟ್ ಬಿಕಮ್ಸ್ ಎನ್ ಇನ್ವೇಷನ್ ಇನ್ ಟು ಪ್ರೈವೇಸಿ. ಅದೆಂಗಾಗತ್ತದು? ಇದರಿಂದ ರೊಚ್ಚಿಗೆದ್ದ ಕಾರ್ಯಕರ್ತರೆಲ್ಲ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಏನಂತ? ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಾರೆ, ಸೇರ್ಕೊಂಡಿದ್ದಾರೆ. ಅಕ್ರಮ ಹೆಂಗೆ ಅಕ್ರಮ ಆಗುತ್ತೆ? ಪೊಲೀಸ್ ಸ್ಟೇಷನ್ ಇದೆ, ಪಬ್ಲಿಕ್ ಪ್ಲೇಸ್, ಅಲ್ಲಿ ಪರ್ಮಿಷನ್ ತಗೊಂಡು ಬಂದಿಲ್ಲ ಅಂತ ನೀವ್ ಹೆಂಗ್ರಿ ಕೇಸ್ ಹಾಕ್ತೀರಿ? ಯಾರ್ರೀ ಇವ್ರನ್ನೆಲ್ಲ ಹೇಳ್ಕೊಟ್ಟವ್ರು ಇವ್ರುಗಳಿಗೆ? ಇದೆಲ್ಲ ನಾಳೆ ಕಿಚ್ಕೊಂಡು ಹೋಗುತ್ತೆ ಕೋರ್ಟ್ಗಳಲ್ಲಿ. ಮುಖಾಮುಖಿ ನೋಡಿದ್ರೆ ನಿಮ್ಗೆ ಕ್ಯಾಕರ್ಸ್ ಉಗಿದು ಬಿಸಾಕ್ತಾರೆ ಸೈಡ್ಗೆ. ಅಲ್ರಪ್ಪ, ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಪೂರ್ವಾನುಮತಿ ಬೇಕೇನ್ರಪ್ಪ? ಅಲ್ಲೇನೋ FIR ಹಾಕಿದ್ದೀರಂತೆ. ಯಾರ್ರೀ ನಿಮಗೆಲ್ಲ ಹೇಳ್ಕೊಡೋರು? ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಪೂರ್ವಾನುಮತಿ ಬೇಕಾ? ಹೋಗಲಿ, ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಯಾವನಾರು ನಿಂತ್ಕೊಂಡ್ರೆ ಅದು ಅಕ್ರಮ ಆಗತ್ತಾ? ಹೆಂಗಾಗತ್ತೆ? ಅವನು ಒಳಕ್ಕೆ ನುಗ್ಗಿ ದಾಂದ್ಲೆ ಮಾಡಿದ್ರೆ ಬೇರೆ ವಿಚಾರ. ಹೆಂಗಾಗತ್ತೆ? ಇದನ್ನೇ ಹೇಳುತ್ತಿರೋದು, ಡೋಂಟ್ ಗೆಟ್ ಇನ್ ಟು ಓವರ್ ಎಂಥೂಸಿಯಾಸಮ್ ಆಫ್ ಪ್ಲೀಸಿಂಗ್ ಸಂಬಡಿ. ತಗೊಳಕತ್ತೀರಿ ಪ್ರಭಾಕರ್ ಭಟ್ರ ಮೇಲೆ ಕಲ್ಲಡ್ಕ, ಅದ್ಯಾವುದು ಸುಹಾಸ್ ಶೆಟ್ಟಿ ಕೊಲೆ ಸಂಬಂಧದಲ್ಲಿ ಅವರೆಲ್ಲ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಿದಾರಂತೆ. ಈಗ 20 ದಿನ ಆದಮೇಲೆ FIR ಹಾಕಿದಂತೆ. ಏನು ಕತೆ ಕಾಯ್ತಾ ಇದ್ರ ಎಲ್ಲರೂ? ಏನು ತಿಂತಾ ಇದ್ರಿ? ಬಾಯಿ ಒಳಗಡೆ ಏನು ಇಟ್ಕೊಂಡಿದ್ರಿ ನೀವೆಲ್ಲ ಪೊಲೀಸ್ನವ್ರು? 20 ದಿನ ಆದಮೇಲೆ FIR ಹಾಕಿದ್ದಲ್ಲ ನಿಮ್ಗೆ ಅವಾಗ ಹೊಳಿತಾ? ಅದು ಪ್ರಚೋದನಕಾರಿ ಅನ್ಸಲೇ ಇಲ್ವಾ? 20 ದಿನಪ್ಪ ಇದೆಲ್ಲ ಏನು? ಹೈಕೋರ್ಟ್ ಇಂಟರ್ವ್ಯೂನ್ ಆಗಿದೆ, ಅವ್ರ ಮೇಲೆ ಯಾವುದೋ ಬಲವಂತದ ಕ್ರಮ ನೀವು ತೊಗೊಳಕ್ಕೆ ಬರೋಲ್ಲ ಅಂತ ಅವ್ರಿಗೆ ಹೇಳಾಗಿದೆ, ಅವ್ರಿಗೆ ರಿಲೀಫ್ ಕೊಟ್ಟಾಗೋಗಿದೆ. ಈಗ ಮುಂದೇನು ಮಾಡ್ತೀರಿ? ಮಣ್ಣು ತಿಂತೀರಾ? ಏನು ಮಾಡ್ತೀರಿ? ಈಗ ಈ ಮುಸ್ಲಿಮರದ್ದು ಆದಾಗ PFI SDP ಸಪೋರ್ಟ್ ಇಲ್ದಿದ್ರು ಮುಸ್ಲಿಮರಿಗೆ ಹಿಂಗೆ ಆಗಬಾರ್ದು ಅನ್ನೋ ಮಾರಲ್ ಸಪೋರ್ಟ್ ಕಾಂಗ್ರೆಸ್ ಮಾಡ್ಕೊತಾ ಕೂತಿದ್ದೀರಿ. ಈಗ ನೀವು VHP ಅವ್ರ ಮೇಲೆ ಯಾರ ಮೇಲೆ ಕ್ರಮ ತಗೊಳ್ಳೋದು ಮಾಡ್ತಾ ಹೋಗ್ತಾ ಇದ್ದೀರಿ.
ನಿಮ್ಮ ಪ್ರಿನ್ಸಿಪಲ್ ಫೈಟ್ ಏನಿದೆ PF5 ಅಥವಾ ಇನ್ನೊಂದ್ರದ್ದು ಅದನ್ನೇನು ಮಾಡ್ತೀರಿ? ಖಾದರ್ ಹೇಳಬೇಕು ಇದನ್ನು, ಭಾಳ ಸರಿ ಖಾದರೇ ಮಾತಾಡಿರೋದು ಇದನ್ನು. ನಿಜ. ಇದಕ್ಕೆ ಹೇಳಿದ್ದು, ಇಫ್ ಕಾಂಗ್ರೆಸ್ ವಾಂಟ್ಸ್ ಟು ಆ್ಯಕ್ಟ್ ಲೈಕ್ ಎ ಪೊಲಿಟಿಕಲ್ ಪಾರ್ಟಿ, ನಾಟ್ ಎ ಸ್ಪೋಕ್ಸ್ಮನ್ ಟು X or Y or Z, ಆಗ ಈ ಜಿಲ್ಲೆಗಳಲ್ಲಿ ಶಾಂತಿ ಸ್ಥಾಪನೆಗೆ ಮೊದಲು ಮಾತುಕತೆ ಮತ್ತು ಸಮಾಧಾನಪೂರಿತ ಮಾರ್ಗೋಪಾಯಗಳನ್ನೇ ಪ್ರಯತ್ನ ಮಾಡಿ ನೋಡಬೇಕು. ಹೇಮಾವತಿ ಹೋರಾಟ ಅದರದ್ದು ಕೇಸಾ, ಅದನ್ನು 100 ಜನದ ಮೇಲೆ FIR ಅಂತೆ. ಕಾಂಟ್ರಾಕ್ಟ್ ಪಡೆದ ಕಂಪನಿ ಸಿಬ್ಬಂದಿ ಮೇಲೆ ದೂರ ಹಾಕ್ಕೊಂಡಿದ್ದಾರಂತೆ, ಒಂದು ಹಾನಿಯಾಗಿದೆಯಂತೆ ವಸ್ತುಗಳಿಗೆ. ಓಕೆ. ಅದಕ್ಕೆ ಶಾಸಕರಾದ ಕೃಷ್ಣಪ್ಪ, ಸುರೇಶ್ ಗೌಡ, ಜ್ಯೋತಿ ಗಣೇಶು, ಸೊಗಡು ಶಿವಣ್ಣ ಮಾಜಿ ಶಾಸಕ, ಮತ್ತು ಜಿಲ್ಲಾಧ್ಯಕ್ಷ ರವಿತ್ ಸಂಘದವರು ಗೋವಿಂದರಾಜು, BJP ಜಿಲ್ಲಾಧ್ಯಕ್ಷ ದಿಲೀಪ್ ಕುಮಾರ್, ಇವ್ರ ಮೇಲೆಲ್ಲ A1 A2 ಇಂದ A10 A6 ವರೆಗೂ ನೀನೇ ಹೋಗೋತ್ಲ ಕಡೆ ಅಂತ ಹಾಕಿದಾರಂತೆ. ಅಲ್ಲ, ಹೋರಾಟ ನಮ್ಮ ಹಕ್ಕು ಅಂತಾರೆ ಸರ್. ಇವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಇದನ್ನು ವಿರೋಧ ಮಾಡೋ ಹಾಗಿಲ್ಲ, ಹೋರಾಟ ಮಾಡೋಂಗಿಲ್ಲ, ಕೇಸ್ ಹಾಕ್ತೀವಿ ಅಂದ್ರೆ ಹೇಗೆ ಸರ್? ಅದು ಮಾಡಂಗಿಲ್ಲ. ಆಸ್ತಿ ಪಾಸ್ತಿ ನಷ್ಟದ್ದು ಬೇರೆ, ಓಕೆ, ಅದು ಬೇರೆ. ಹೋರಾಟದ ಮೇಲೆ FIR ಆಗ್ತಾ ಹೋಗ್ತೀನಿ ಅಂದ್ರೆ ನೀವೇನು ನಾಳೆ ಮಾಡೋದು? ನಿಮಗೂ DK ಶಿವಕುಮಾರ್ ನೆಲ ಜಲ ಅಂದ್ಬಿಟ್ಟು ಮೆಕ್ಕೆದಾಟಕ್ಕೆ ಪ್ರಯಾಣಕ್ಕೆ ಹೋದಾಗ ಕೇಸ್ ಹಾಕಿದ್ದಕ್ಕೆ ರಾಜ್ಯದ ಮೇಲೆ ಹೋರಾಟದ ಮೇಲೆ ಆಗ್ತೀರೇನ್ರಿ ನೀವು? ಏನೇನು ಹೇಳಿದ್ರಿ? ತೆಗಿಸ್ಲಾ ಇಲ್ಲ. Again, government seems to have selected one methodology. ಆ ಮೆಥಡಾಲಜಿ ಏನು ಅಂದರೆ ಈಗ ಇಲ್ಲಿ ನಡೀತಾ ಇರೋದು ಇದ್ದಂಗಿದೆ. ಟ್ರೈ ಮಾಡಲಿ, ಅನುಭವಿಸ್ಲಿ, ಬಿಡಿ ಅದನ್ನು. ಸಿದ್ದರಾಮಯ್ಯನವ್ರ ಮೇಲೆ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದಾನೆ ಯಾರೋ ಬಜರಂಗ ಸಂಘದ ಕಾರ್ಯಕರ್ತ, ಯಾವಾಗ ಏಪ್ರಿಲಲ್ಲಿ. ಆಮೇಲೆ ಪೊಲೀಸ್ನವರು ಅದನ್ನು ತೆಗೆಸಿದ್ರಂತೆ. ಈಗ ತಿಂಗಳಾದಮೇಲೆ ಏಪ್ರಿಲಾಗಿ ಮೇ ಆಯಿತು, ಈಗ ಅವನ ಮೇಲೆ ಕೇಸ್ ಹಾಕಿದಾರಂತೆ. ಆಫೀಸರ್ಸನ್ನು ಎಲ್ಲೋ ಚಿವಿಟ್ ಬಿಟ್ಟಿದ್ದಾರೆ ಈಗ ಸರ್ಕಾರದವ್ರು. ಮೊನ್ನೆ 4-5 ದಿನದ ಮೀಟಿಂಗುಗಳಲ್ಲಿ ನೀವೆಲ್ಲ ಟೈಟ್ ಆಗಬೇಕು, ಎಲ್ಲ BJP ಪರ ನಿಂತ್ಬಿಟ್ಟಿದ್ದೀರಿ ಅಂತನೋ, ಅಥವಾ ಅವ್ರು ಏನು ಮಾಡಿದ್ರು ಏನೋ ಮಾಡ್ತಾ ಇಲ್ಲ ನೀವು ಅಂತನೋ, ಏನೋ ಒಂದು ಚಿವಿಟಿದ್ದೀರಿ ಹಿಡ್ಕೊಂಡು. ಎಲ್ಲರಿಗೂ ದೇಹದಲ್ಲೆಲ್ಲ ರಕ್ತ ಹರಿತಿರ್ಬೇಕು ಈಗ ಅಲ್ಲಿ ಓಡೋದವ್ರಿಗೆ ವಾಪಸ್ಸು. ಎಲ್ಲ ಒಬ್ಬೊಬ್ಬರು ಎದ್ದು ನಿಂತ್ಕೊಂಡು ಕಂಡುಕೊಂಡಿದ್ದನ್ನೆಲ್ಲ ಆಗ್ತಾ ಕೂತಿದ್ದೀರಿ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಅದನ್ನೇ ನಾನು ದಿನೇಶ್ ಗುಂಡೂರಾವ್ ಕೇಳೋದೀಗ. ಈಗ ನಿಮಗೆ ಮೇಲೆ ಎಲ್ಲ ಬೀಳೋದು ಬೇರೆ ಕಡೆಯಿಂದ ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ED ಇಂದನೋ IT ಇಂದನೋ ಮತ್ತೊಂದಿಂದನೋ ಅದು ಎಲ್ಲ ತಪ್ಪು ಅಂತಲೇ ಅನ್ಕೋಬೇಕಲ್ಲ FIR ಬಿದ್ದ ಮೇಲೆ. ಅದೆಲ್ಲ ಅನ್ಯಾಯನಾ? ಓಕೆ, ನಮಗೆ ಹಿಂದೂ ಕಾಣಿಸ್ತಾರೆ, ಮುಸ್ಲಿಂ ಕಾಣಿಸ್ತಾರೆ, ಎಲ್ಲರೂ ಕಾಣಿಸ್ತಾರೆ. ಅಲ್ಲೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಮಾಜಿಕ ಬದ್ಧತೆ ಇರಬೇಕು, ನ್ಯಾಯ ನೋಡ್ಬೇಕು, ಅದನ್ನು ಎಲ್ಲರನ್ನೂ ನೋಡಬೇಕು, ಹಿಂಗೆ ಊರು ಅಂತೆಲ್ಲ ನೋಡಬಾರ್ದು. ಸರಿ, ಅದು ಕರೆಕ್ಟಾ? ಹಾಗಾದ್ರೆ ಎಲ್ಲ ಧರ್ಮಗಳಲ್ಲೂ ಇರುವಂತಹ ಬಡವರಿಗೆ 10% ಅಷ್ಟು ರಿಸರ್ವೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದ ನಿಮ್ಮ ಸರ್ಕಾರ ಯಾಕೆ ಜಾರಿಗೆ ತಂದಿಲ್ಲ? ಯಾಕೆ ಜಾರಿ ಆಯ್ತಪ್ಪ, ಫೇರ್ ಅಪ್, ನೀವು ಹೇಳ್ತಿರೋದು ಸರಿ ಇದೆಯಪ್ಪ, ಅದ್ಯಾಕೆ ಜಾರಿಗೆ ತರಲಿಲ್ಲ? ಅದರಲ್ಲಿ ಎಲ್ಲರೂ ಇದಾರಲ್ಲಪ್ಪ. ಆದರೆ 4% ರಿಸರ್ವೇಷನ್ ತರಿಸೋಷ್ಟು ಆಸಕ್ತಿ ಮತ್ತು ಆ ಥರ ಏನು ಅದಾಗತ್ತೋ ಬಿಡುತ್ತೋ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಲಿ, ಅದು ಪ್ರಶ್ನೆ ಬೇರೆ. ವಿಶೇಷ ಆಸಕ್ತಿ ತಗೊಂಡು ಮೈನಾರಿಟಿ ಅಂತೇಳಿ, ಲಾರ್ಜ್ಲಿ ಅದು ಮುಸ್ಲಿಂ ಅಂತ. ಮೈನಾರಿಟಿ ಅಂದರೆ ಜೈನರು ಇವರೆಲ್ಲ ಬರ್ತಾರೆ, ಬಟ್ ಅದನ್ನು ನೀನು ಜಾಸ್ತಿ ಪ್ರಯೋಜನಕ್ಕೆ ಬರಲ್ಲ, ಅವ್ರು ಎಲ್ಲ ಉಪಯೋಗ ಅಲ್ಲಿಗೆ ಬರೋದು. ಅದಕ್ಕೆ ಯಾಕಷ್ಟು ಆಸಕ್ತಿ? ಆವಾಗ ನಿಮ್ಗೆ ಯಾರು ಕಾಣಿಸ್ತಿದ್ರು ಆಗ ಅಂತ ಯಾರು ಒಬ್ರು ಕೇಳಿದ್ರೆ ಹೇಗಿರುತ್ತೆ ನಿಮಗೆ? ಅದ್ಯಾಕಪ್ಪ 10% EWS ಕೋಟಾನ ಜಾರಿಗೆ ತರಲಿಲ್ಲ? ಅದರಲ್ಲಿ ಸಮಾನತೆ ಅಲ್ಲಿ ಕಾಣಲಿಲ್ವಾ? ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು ಎಲ್ಲ ದಿನೇಶ್ ಗುಂಡೂರಾವ್ ಕಣ್ಣಿಗೆ 4% ಅಲ್ಲಿ ಮಾತ್ರ ಕಾಣಿಸ್ತಾ? ಏನ್ರಿ ದೋಖಾಗಳಾಗ್ಬಿಟ್ಟಿದ್ದೀರಿ ಎಲ್ಲರೂ. ನಿಮ್ಮ ಸ್ವಾರ್ಥ ಮತ್ತು ನಿಮ್ಮ ರಾಜಕೀಯ ಅನುಕೂಲಕ್ಕೆ ಆಯಾ ಕ್ಷಣಕ್ಕೆ ಗೋಸುಂಬೆಗಳ ಥರ ಬಣ್ಣ ಬದಲಾಯಿಸ್ಕೊಂಡು ಸುಮ್ಮನೆ ಮಾತಾಡ್ತಿರ್ತೀರಿ. ಈ ಗಡಿಪಾರಿನ ಅಧಿಕಾರನ ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ನೀವು AC ಕೊಟ್ಟಿದ್ದೀರಿ. ಇವತ್ತಿನ AC DC ಅಂದರೆ ಏನರ್ಥ? ಇಲ್ಲ ಚೀಫ್ ಮಿನಿಸ್ಟರ್ ಪೋಸ್ಟಿಂಗ್ ಮಾಡ್ತಾರೆ, ಇಲ್ಲ ಲೋಕಲ್ MLAಗಳು ಪೋಸ್ಟ್ ಮಾಡಿಸ್ತಾರೆ. ಆ ಪೋಸ್ಟಿಂಗ್ಗಳು ಹೆಂಗಾಗತ್ತೆ ಅಂತ ಆಫೀಸರ್ಗಳಿಗೆ ಗೊತ್ತಿದೆ, ಹೇಳೋದು ಬೇಡ, ಹೇಳೋದೇನು ಬೇಕಾಗಿಲ್ವಲ್ಲ, ಎಲ್ಲರಿಗೂ ಗೊತ್ತಲ್ಲ ಯಾವ್ಯಾವ ಪೋಸ್ಟಿಂಗ್ ಹೆಂಗಾಗತ್ತೆ ಅಂತ. ಈ AC ಈ ಕೇಸು ತೊಗೊಂಡೇ ಹೇಳ್ತೀನಿ. ಗುಲ್ಬರ್ಗದ ಶಾಬಾದ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಹೆಂಗೆ ಸೆಲೆಕ್ಟ್ ಮಾಡ್ತೀರಿ? ಏನು ಮ್ಯಾಪ್ ಇಟ್ಕೊಂಡು ಸೆಲೆಕ್ಟ್ ಮಾಡಿದ್ರಾ? ಹಿಂದುಳಿದ ತಾಲೂಕುಗಳ ಪಟ್ಟಿ ಹಿಡ್ಕೊಂಡು ಸೆಲೆಕ್ಟ್ ಮಾಡಿದ್ರಾ? ಅಥವಾ AC ಮಾವನ ಮನೇನಾ, ಅದು ಹೆಂಡತಿ ಮನೇನಾ? ಹೇಗೆ? ಹೌ ಡು ಯು ಸೆಲೆಕ್ಟ್ ಇಟ್? ಹೂ ಗಿವ್ಸ್ ಯು ದಿಸ್ ಪವರ್ ಟು ಸೆಲೆಕ್ಟ್? ನಾಳೆ ಏನಾದ್ರು ಸರ್ಕಾರ ಬದಲಾಗಿ ಅಪ್ಪಿತಪ್ಪಿ ಆಗತ್ತೋ ಬಿಡುತ್ತೋ ಜನಕ್ಕೆ ಬಿಟ್ಟಿದ್ದು, ಚುನಾವಣೆಯಲ್ಲಿ ಆಯಿತು ಅಂದ್ಕೊಳ್ಳೋಣ. ಆಗಿನ ಸರ್ಕಾರ DK ಶಿವಕುಮಾರ್ ಮೇಲೆ 2 ಕೇಸ್ ಹಾಕಿಸ್ಬಿಟ್ಟು ಯಾವ್ಯಾವ್ದನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಇದೇ ಥರ ಯಾವುದೋ ಬೋಗಸ್ ಹಾಕಿಸ್ಬಿಟ್ಟು ದೇಶ ಅಂತ ನೀವು ಕೂಕೋತೀರಿ, ಕೂಕ್ಕಳಿ ಕೇಸ್ ಹಾಕ್ಬಿಟ್ಟು ಕೊಪ್ಪಳಕ್ಕೆ ಗಡಿಪಾರು ಅಂದರೆ ಉಕ್ಕಿನ ಅದು? ಹೀಗೆ ಹೌ ಆರ್ ಯು ಸೆಲೆಕ್ಟಿಂಗ್ ದಿಸ್? ವಾಟ್ ಇಸ್ ದಿ ರ್ಯಾಷನಾಲಿಟಿ? ಏನು ರ್ಯಾಷನಾಲಿಟಿ ಇದೆ ಇದಕ್ಕೆ? ನಾವು ಸಂಬಡಿ ಶುಡ್ ಚಾಲೆಂಜ್ ದಿಸ್. ಹಿ ಕೆನಾಟ್.
ಅಂತ ನನ್ನ ವಾದ. ಭಾಳ ವಿಚಿತ್ರವಾಗಿ ನಡೀತಿದೆ ಎಲ್ಲನೂ. ಸೆಲೆಕ್ಟಿವ್ ಆಗಿ ಮಾಡ್ತಾರೆ. ಹೆಂಗಾಗೋಗಿದೆ ಗೊತ್ತಾ, ಹಾಕ್ಬಿಡೋ ಒಂದು ಕೇಸು, ನೋಡ್ಕೊಂಡು ಒಂದು FIR ಮಾಡಿಬಿಡೋ, ಒಂದು ಅರೆಸ್ಟ್ ಮಾಡ್ಕೊಳ್ಳೋ, 2 ದಿನ ಒಳಗೆ ಕಳಿಸ್ಬಿಡೋ, ಬೈಲ್ ತಗೊಂಬರ್ಲಿ ಅವನು, ನಡ್ಕೊಂಡು ಓಡಾಡಲಿ ಅವ್ನು ಕೋರ್ಟ್ಗೆ, ನೋಡ್ಕೊಳ್ಳೋಣ ಆಮೇಲೆ. ಅಷ್ಟು ತೊಂದರೆ ಕೊಟ್ಟರೆ ಅಷ್ಟು ಮಾಡಿಬಿಡೋಣ, ನೀವು ಅಷ್ಟು ಮಾಡಪ್ಪ. ಈ ಮೆಂಟಾಲಿಟಿಗೆ ಬಂದಂಗಿದೆ ಸರ್ಕಾರಗಳು ಮತ್ತು ಅಧಿಕಾರಿಗಳು ಅಥವಾ ಪೊಲೀಸ್ನವರು. ಡಾನ್ಸ್ ಮಾಡ್ತಿರೋರು, ಯಾರ್ಯಾರು ಮಾತು ಕೇಳ್ಕೊಂಡು ಯಾರ್ಯಾರು ಡಾನ್ಸ್ ಮಾಡ್ತಿದ್ದಾರೋ. ಇವತ್ತೆಲ್ಲೋ DK ಹೇಳಿದ್ದಾರೆ, ಯಾವುದು ಶಾಶ್ವತ ಅಲ್ಲರಿ. ಏನು ಸರ್ ಅಷ್ಟೊಳ್ಳೆ ಮಾತಾಡಿದ್ದೀರಿ ನೀವು, ನಿಜವಾಗ್ಲೂ ಭಾಳ ಒಳ್ಳೆ ಮಾತಾಡಿದ್ದೀರಿ ಸರ್. ದೀರ್ಘಕಾಲ ಆದಮೇಲೆ ತುಂಬ ನಿಜವಾಗಿ ಹೇಳಿದ್ದೀರಿ. ಅದನ್ನು 10 ನಿಮಿಷಕ್ಕೆ ಒಂದೊಂದ್ಸರಿ ಜ್ಞಾಪಿಸ್ಕೊಳ್ಳಿ, ಹೇಳ್ತೀನಿ. ನೀವು ಏನೋ ಹೇಳಿದ್ದೀರಿ. ಹಾಗೆ ಸರ್ಕಾರನೂ ಶಾಶ್ವತ ಅಲ್ಲದೆ ಇರ್ಬೋದಲ್ಲ.